ಒಂದು ಲೆಕ್ಕದಲ್ಲಿ ಈಗ ಟಿಕೆಟ್ ಮಿಸ್ ಆಯ್ತು. ಸೊ ನಿಮ್ಗೆ ಸಿದ್ದರಾಮಯ್ಯನವರು ಕೂಡ ಬಂದು ಕಾಂಪ್ರಮೈಸ್ ಎಲ್ಲ ಮಾಡಿದ್ರು. ಆದ್ರೂನು ನೀವು ಧುತಿಗಳಿಲ್ಲ ಅಂದ್ರೆ ಹಿಟ್ಟ ಹೆಜ್ಜೆಯಿಂದ ಇಡಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ನಾನು ಕಾಂಪೀಟ್ ಮಾಡ್ಬೇಕು ಅನ್ನೋಂಥ ಡಿಸಿಷನ್ ತಗೋತೀರಾ? ಅದು ಯಾಕೆ? ಸ್ವಾಭಿಮಾನಕ್ಕೋಸ್ಕರನಾ ಅಥವಾ ಯುವಕರ ಬೆಂಬಲ ಇದೆ ಅಂತನಾ ಅಥವಾ ಸಮುದಾಯದ ಬೆಂಬಲ ಇದೆ ಅಂತನಾ? ಏನ್ ರೀಸನ್ಗೆ ಆ ಡಿಸಿಷನ್ ತಗೊಂಡ್ರು? ಮೊದಲನೇ ರೀಸನ್ ಖಂಡಿತ ಸ್ವಾಭಿಮಾನ. ಓಕೆ. ಅದೇ ಮೇಜರ್ ರೀಸನ್ ಅದು. ಎರಡನೇದು ಇನ್ನೊಂದು ಜನಗಳ ಬೆಂಬಲ ನಿಜವಾಗ್ಲೂ ಇತ್ತು. ಸರ್ವೆಗಳು ಮಾಡಿಸಿದ್ವಿ. ನಾನು 2 ಸರ್ವೆ ಮಾಡಿಸಿದ್ದೆ. 3.5-4 ಲಕ್ಷ ವೋಟ್ ಬಂದೇ ಬರ್ತದೆ. ಪೀಕ್ ಆಗ್ಬೋದು ಅದು ಎಲೆಕ್ಷನ್ ಟೈಮಲ್ಲಿ. ಅದು ಒಂದು ಫಸ್ಟ್ ಬರ್ಬೋದು ಅಥವಾ ಸೆಕೆಂಡ್ ಬರ್ಬೋದು, ಹಂಗೆ ಇತ್ತು. ಅದು ಒಂದು. ಥರ್ಡ್, ಜನಗಳಿಗೆ ನಂಬಿಕೆ ಹುಟ್ಟಿಸಿದ್ವಿ ನಾವು. ಈ ತರ ಮುಂಚೆ ಯಾರು ಈ ರೀತಿ ಪ್ರಯತ್ನ ಮಾಡಿರ್ಲಿಲ್ಲ, ಟಿಕೆಟೇ ಕೇಳಿರ್ಲಿಲ್ಲ. ಟಿಕೆಟ್ ಕೇಳೋದಷ್ಟೇ ಅಲ್ಲ, ಬಂದು ಓಡಾಡಿ ಪಾದಯಾತ್ರೆ ಮಾಡಿ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಪಿಚ್ ರೆಡಿ ಮಾಡಿದ್ವಿ ನಾವು. ನಾವು ರೆಡಿ ಮಾಡಿರೋ ಪಿಚ್ಚಲ್ಲಿ ಯಾರು ಆಟ ಆಡ್ಬೇಕು? ನೀವೇ ಆಟ ಆಡ್ಬೇಕಾಗುತ್ತೆ. ಸೊ ಜನ ಏನ್ ಅನ್ಕೊಂಡಿದ್ರು, ನಂಬಿದ್ರು, ಇಲ್ಲ ಇವನು ಹೋರಾಟ ಮಾಡೇ ಮಾಡ್ತಾನೆ ಅಂತಂದು. ಸೊ ಆಮೇಲೆ ಟಿಕೆಟ್ ಸಿಗದೆ ಇದ್ದಾಗ್ಲೂ ಇಂಡಿಪೆಂಡೆಂಟ್ ಇಲ್ಲಿ ಅಂತಾನು ಬಹಳ ಜನ ನಮಗೆ ಹೇಳ್ತಾ ಇದ್ರು. ಸೊ ಈಗ ನಾನು ಕಾಂಪ್ರಮೈಸ್ ಆಗಿ ಸರ್ಕೊಂಡ್ರೆ ಏನಾಗುತ್ತೆ, ಆ ಭರವಸೆ ಸತ್ತೋಗುತ್ತೆ. ಎಲ್ಲರಲ್ಲಿ ಒಬ್ಬ ಇದ್ದಂಗೆ ಬರ್ತಾರೆ, ಅಂಡ್ ದೆನ್ ಈ ತರ ಮಾತಾಡ್ತಾರೆ, ಭರವಸೆ ಹುಟ್ಟಿಸ್ತಾರೆ. ಕೊನೆಗೆ ದೊಡ್ಡವರು ಬಂದು ಹೇಳಿದಾಗ ಸೈಲೆಂಟ್ ಆಗಿ ಯಾವ್ದೋ ಒಂದು ಪೋಸ್ಟ್ ಸ್ಥಾನಮಾನ ತಗೊಂಡು ಸೈಲೆಂಟ್ ಆಗಿ ಹೋಗ್ತಾರೆ. ಸ್ವಾರ್ಥಿಗಳು ಅಂತಂದು ಸಮಾಜ ಒಂದು ಭರವಸೆ ಕಳ್ಕೊಂಡ್ಬಿಡ್ತದೆ. ನನಗೆ ಅದು ಇಷ್ಟ ಇರ್ಲಿಲ್ಲ ನನಗೆ. ಸೊ ನಾವು 0 ಇಂದ ಬಂದಿರೋದು. ಆಮೇಲೆ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಿಲ್ಲ. ನಾನೇನ್ ಮುಂಚೆ MLA ಆಗಿರ್ಲಿಲ್ಲ, ಮಿನಿಸ್ಟರ್ ಆಗಿರ್ಲಿಲ್ಲ, ಏನು ಇರ್ಲಿಲ್ಲ. ಕಳ್ಕೊಳಕ್ ರೆಡಿ ಇದ್ದೆ ನಾನು. ಕೆಲವೊಬ್ರಿಗೆ ಏನ್ ಅನ್ಸ್ತದದು, ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ. ನೀವು ಹಂಗ್ ಮಾಡ್ಲಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಬೆಳೆದ್ ಬಿಡ್ಬೋದಿತ್ತು. ಅಂದ್ರೆ ಅವ್ರ ಪ್ರಕಾರ ಬೆಳವಣಿಗೆ ಅಂತಂದ್ರೆ ಯಾವ್ದೋ ಒಂದು ಸ್ಥಾನಮಾನ ತಗೋಬೋದಾಗಿತ್ತು, ಬೋರ್ಡ್ ಚೇರ್ಮನ್, CM ಅವ್ರ ಸುತ್ತಮುತ್ತ ಓಡಾಡ್ಬೋದಾಗಿತ್ತು. ನನಗೆ ಯಾವ್ದಾರ ಬಿಸ್ನೆಸ್ ಬೇಕಂದ್ರೆ ಹೋಗಿ ನೇರವಾಗಿ ಮಾಡ್ಸ್ಕೊಂಡ್ ಬರ್ಬೋದಾಗಿತ್ತು. ಅದು ಸ್ವಾರ್ಥ ಇದ್ರೆ ಸರಿ. ನನಗೇನಾರು ಮಾಡ್ಕೋಬೇಕಂತ ಸ್ವಾರ್ಥ ಇದ್ದಿದ್ರೆ ಖಂಡಿತವಾಗಿಯೂ ನಾನು ಹಿಂದೆ ಸರಿತಾ ಇದ್ದೆ, ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇದನ್ನ ಜನಗ ಅನ್ಸಲ್ಲ, ಈಗ ನಂಬಲ್ಲವರು. ಈ MLA-ಗಳಾಗಿರೋರು ರಾಜಕಾರಣದಲ್ಲಿ ಆಲ್ರೆಡಿ ಪಳಗಿರೋರು, ಅವ್ರ ಪ್ರಕಾರ ಇದು ತಪ್ಪು ನಿರ್ಧಾರ. ಯಾಕಂದ್ರೆ ಅವರಿಗೆ ಬೇಗ ಬೆಳವಣಿಗೆ ಆಗ್ಬಿಡ್ತದೆ. ಈ ತರ ಹಿಂದೆ ಸರ್ದು ದೊಡ್ಡವ್ರನ್ನ ಮೆಚ್ಚಿಸಿ ಅವರ ವಿಶ್ವಾಸ ಗಳಿಸಿ ಅವ್ರ ನೆರಳಲ್ಲಿ ಬೆಳೆದ್ರೆ ಬೇಗ ಬೆಳೆದ್ ಬಿಡ್ಬೋದು ಅಂತ. ಹಂಗೆ ಕೆಲವೊಂದು ಸಕ್ಸಸ್ ಸ್ಟೋರೀಸ್ ಇದಾವೆ, ಫೇಲ್ಯೂರ್ ಸ್ಟೋರೀಸ್ ಇದಾವಲ್ಲಿ. ನಂದು ಸಕ್ಸಸ್ ಆಗ್ಬೋದಾಗಿತ್ತು, ಫೇಲ್ಯೂರ್ ಆಗ್ಬೋದಿತ್ತು, ಗೊತ್ತಿಲ್ಲ ನನಗೆ. ಬಟ್ ನನಗೆ ಆ ದಾರಿಗಿಂತ ಕಷ್ಟದ ದಾರಿ ಬೇಕಿತ್ತು. ನನಗೆ ಸೂಕ್ತ ಅನ್ನಿಸ್ತು ನನಗೆ. ಅದು 1 ಓಟ್ ತಗಂತೀನಿ ನಾ ಹೇಳ್ದೆ. ನಾವು 1 ಓಟ್ ತಗೊಂಡ್ರು ಖುಷಿನೇ, 1.5-2 ಲಕ್ಷ ಓಟ್ ತಗೊಂಡ್ರು ಖುಷಿನೇ. ಬಟ್ ಕೊಟ್ಟು ಮಾತು ಉಳಿಸ್ಕೋಬೇಕಂತ ಹೋರಾಟ ಮಾಡಿದ್ದು. ಈಗ ಟಿಕೆಟ್ ಮಿಸ್ ಆಗಿದ್ದ ಒಂದು ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಯ್ತಾ ಅಥವಾ ನಿಮಗ್ ನಷ್ಟ ಆಯ್ತಾ ಅಂತ ವಿಷಯಕ್ಕೆ ಬಂದಾದ್ರೆ? ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ, ಅವ್ರಿಗೆ ಏನು ನಷ್ಟ ಆಗಲ್ಲ. ಅವರಿಗೆ 100 ಜನ ಲೀಡರ್ಗಳಿದ್ದಾರೆ. ಅದು ರಾಷ್ಟ್ರೀಯ ಪಕ್ಷ. ಅದು ನಾವೆಲ್ಲ ಒಳ್ಳೆ ವ್ಯಕ್ತಿನ ಮಿಸ್ ಮಾಡ್ಕೊಂಡು ಅದು ಪಕ್ಷದೊಳಗೆ ಇರೋರು ಅದನ್ನ ವಿಶ್ಲೇಷಣೆ ಮಾಡ್ಬೇಕು. ಅದನ್ನ ಈಗ ನಾನು ಒಳ್ಳೆ ವ್ಯಕ್ತಿ ಅಂತ ಹೇಳ್ಕೊಳಕ್ಕಾಗಲ್ಲ, ನನಗೆ ಅರ್ಹತೆ ಇತ್ತು ಅಂತ ಹೇಳ್ಕೊಳಕ್ಕಾಗಲ್ಲ. ನನ್ನಿಂದ ಅದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಗ್ರಾಸ್ ರೂಟ್ ಲೆವೆಲ್ಗೆ ಇಳಿದ್ಬಿಟ್ಟು ನನ್ಗಿರೋ ಒಂದು ಜವಾಬ್ದಾರಿ ಮಿತಿನಲ್ಲಿ ಪಕ್ಷ ಗಟ್ಟಿ ಮಾಡ್ತಾ ಇದ್ದೆ. ಖಂಡಿತ ಪಕ್ಷಕ್ಕೋಸ್ಕರ ದುಡಿತಾ ಇದ್ವಿ ನಾವು. ಪಕ್ಷ ಗಟ್ಟಿ ಆಗ್ಲಿ, ಅದರಿಂದ ದೇಶ ಬೆಳಿಲಿ ಅನ್ನೋ ಒಂದು ಸಿದ್ಧಾಂತದ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೆ. ನಮ್ ಕ್ಷೇತ್ರ ಅಭಿವೃದ್ಧಿ ಆಯ್ತಂದ್ರೆ ಜನ ಪಕ್ಷ ಜೊತೆ ಇರ್ತಾರೆ, ರೈಟ್? ಖಂಡಿತ ಅದು ಹಾಗೆ ಆಗ್ತಾ ಇತ್ತು. ಬಟ್ ಆ ನಮ್ಮ ಮಟ್ಟದಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಮಟ್ಟದಲ್ಲಿ ಖಂಡಿತ ಬೆನಿಫಿಟ್ ಆಗ್ತಾ ಇತ್ತು. ನಾನು ಸ್ಟೇಟ್ ನ್ಯಾಷನಲ್ ಲೆವೆಲ್ ಹೇಳಕ್ ಹೋಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ನಾನು. ನನಗೇನು ಲಾಸ್ ಆಗಿಲ್ಲ. ಅದೇ ಹೇಳಿದ್ನಲ್ಲ, ಈಗ ನನಗೆ ಯಾವ್ದು ಕೆಲಸ ಇರ್ಲಿಲ್ಲ ಮಾಡಕ್ಕೆ. ನಾನು ಯಾವ್ದೋ ಸರ್ಕಾರದ ಕೆಲಸ ಮೇಲೆ ನಂಬ್ಕೊಂಡಿದ್ರೆ, ಯಾವ್ದೋ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟ್ ತಗೊಂಡು ಅದ್ರ ಮೇಲೆ ನಾನು ನೆಚ್ಕೊಂಡಿದ್ರೆ ಖಂಡಿತ ಲಾಸ್ ಆಗ್ತಿತ್ತು. ರಿಯಲ್ ಆಗಿ ರಾಜಕಾರಣ ಮಾಡ್ಬೇಕಂತಂದ್ರೆ ಮಾತ್ರ ಅದು ನೆಸೆಸಿಟಿ ಇರ್ತಾ ಇತ್ತು. ಸೊ ಇಲ್ಲಿ ಒಂದು ಸಂಸ್ಥೆ ಇದೆ, ನಡೀತಾ ಇದೆ. ಊಟಕ್ಕೆ ಬಟ್ಟೆಗೆ ಏನು ಕೊರತೆ ಇಲ್ಲ. ನಾವು ಅಲ್ಪತೃಪ್ತರು. ನಾವು ನೆಲದ ಚಾಪೆ ಮೇಲೆ ಮಲ್ಕೊಳ್ಳೋಕ್ಕೂ ರೆಡಿ, ಖಾಲಿ ನೆಲದ ಮೇಲೆ ಮಲ್ಕೊಳ್ಳೋಕ್ಕೂ ರೆಡಿ, ದಪ್ಪ ಬೆಡ್ ಮೇಲೆ ಮಲ್ಕೊಳ್ಳೋಕ್ಕೂ ರೆಡಿ. ಸೊ ವಿನಯ್ ಕುಮಾರ್ ಅವ್ರಿಗೆ ರಾಜಕೀಯ ಅನುಭವ ಕಡಿಮೆ, ಆಮೇಲೆ ಸಂಘಟನೆದು ಸ್ವಲ್ಪ ಕಡಿಮೆ, ಆಮೇಲೆ ಇಂಡಿಪೆಂಡೆಂಟ್ ನಿಂತಾಗ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಅದರಲ್ಲಿ ಈಗ ಟಿಕೆಟ್ ಮಿಸ್ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಮತ್ತೆ BJP ಪಕ್ಷ 2 ಪಕ್ಷಗಳನ್ನ ವಿರುದ್ಧವಾಗಿ ನಿಮ್ದೇ ಆದ ಒಂದು ಬಲನ ಬೆಳೆಸ್ಕೊಳ್ಳುವಂತ ಪರಿಸ್ಥಿತಿ. ಸೊ ಆ ಟೈಮಲ್ಲಿ ನಿಮ್ಗೆ ಕಾನ್ಫಿಡೆಂಟ್ ಇತ್ತಾ, ಅಥವಾ ನಾನೇನೋ ರಾಂಗ್ ಡಿಸಿಷನ್ ತಗೋಬಿಟ್ನ ಅಂತ ಏನಾದ್ರು ಯಾವ ತರ ಅನ್ಸಿದ್ಯಾ ನಿಮ್ಗೆ?
ಸಿ ಆಂತರಿಕವಾಗಿ ನನ್ನೊಳಗೆ ನನಗೆ ಅನ್ಸಿಲ್ಲ ರಾಂಗ್ ಡಿಸಿಷನ್ ಅಂತ ಅಂದ್ಬಿಟ್ಟು. ಬೇರೆ ಅವರು ಯಾರು ಬಂದು ಹಿಂಗೆ ಹೇಳಿದಾಗ ಒಂದೆರಡು ನಿಮಿಷ ಯೋಚನೆ ಮಾಡಿರ್ತೀವಿ ಅದ್ರ ಬಗ್ಗೆ, ಮತ್ತೆ ಒಳಗೆ ಒಂದು ವಿಶ್ಲೇಷಣೆ ಆಗಿರ್ತದೆ. ದೆನ್ ಅಗೇನ್ ಆತ್ಮಸಾಕ್ಷಿ ಏನ್ ಒಪ್ಕೊಂಡಿರ್ತದಲ್ಲ, ಅದು ಬಲವಾಗಿದ್ದಾಗ ನಾವು ತಗೊಂಡ್ರ ನಿರ್ಧಾರ ಸರಿ ಇತ್ತು ಅಂತಂದು ಅವತ್ತು ಅನ್ಸಿದೆ, ಇವತ್ತು ಅನ್ಸಿದೆ, ಮುಂದೆ ಇನ್ಫ್ಯಾಕ್ಟ್ ಸಮಯ ಇದೆಯಲ್ಲ, ಕಾಲ, ಅದು ಉತ್ತರ ಕೊಡುತ್ತೆ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವಿನಯ್ ಕುಮಾರ್ ಆ ನಿರ್ಧಾರ ಮಾಡಿದ್ದನ್ನ ಬಹುಶಃ 5 ವರ್ಷ ಆದ್ಮೇಲೆ 10 ವರ್ಷ ಆದ್ಮೇಲೆ ಅದನ್ನ ಹಾಡಿ ಹೊಗಳ್ತಾರ ಅದನ್ನ. ಯಾಕಂದ್ರೆ ಈಗಿನ ಕಾಲ ಹೆಂಗಿದೆ ಅಂತಂದ್ರೆ ಎಲ್ಲ ಕಾಂಪ್ರಮೈಸ್ ಆಗಿ ಸ್ವಾರ್ಥಕ್ಕೆ ಬದುಕ್ತಾರಂತ ಕಾಲ ಇದು. ಅದರಲ್ಲಿ ಒಬ್ಬ ಈ ತರ ಮಾಡಿದ್ರಲ್ಲ ಅನ್ನೋದನ್ನ ನಾನು ರಾಜಕೀಯದಲ್ಲಿ ಬೆಳಿತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ಅದು ಒಂದಿನ ಮುಂದೆ ಒಂದಿನ ಅದ್ರ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದ್ರ ಮೇಲೆ ಯಾಕೆ ನಂಬಿಕೆ ಇದೆ ಈ ಮಾತ್ ಮೇಲೆ ಅಂತಂದ್ರೆ, ಅಲ್ಲಿ ಏನೊಂದು ವ್ಯವಸ್ಥೆ ಕಟ್ಟಿರ್ತಾರಲ್ಲ, ಒಂದೇ ಕುಟುಂಬ ನಾವೇ ಆಡ್ಬೇಕನ್ನೋದು, ಅದರಿಂದ ಲಾಂಗ್ ಟರ್ಮ್ ಅಲ್ಲಿ ಯಾರಿಗೂ ಒಳ್ಳೇದಾಗಲ್ಲ. ಅದರಿಂದ ಜಾಸ್ತಿ ಶೋಷಣೆ ಆಗುತ್ತೆ, ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ, ಆಯ್ತಾ, ನಿಮ್ಮ ಘನತೆಗೆ ಧಕ್ಕೆ ಆಗುತ್ತೆ. ಅದು ಧಕ್ಕೆ ಆದಂಗೆ ಜಾಸ್ತಿ ಆದಂಗೆ ಅವಾಗ ಅನ್ಸಕ್ ಶುರು ಆಗುತ್ತೆ, ಒಬ್ಬನು ಬಂದಿದ್ದ ಸೋಲ್ಸಕ್ಕೆ ನಾವು ಅವ್ನು ಗೆಲ್ಸ್ಬಿಡ್ಬೇಕಿತ್ತು. ಆ ಭಾವನೆ ಆಲ್ರೆಡಿ ಹುಟ್ಟಿದೆ ಅಂತ ಗೊತ್ತಿಲ್ಲ ನನಗೆ, ಅದು ಬರ್ತದೆ ಒಂದಿನ ಬರ್ತದೆ, ರೈಟ್. ಬಟ್ ಅದಕ್ಕೆ ಹೇಳೋದು ಅಂದ್ರೆ ನಾವು ನಾಯಕರಾಗೋದು ಫೈಟ್ ಮಾಡಿ. ಈ ನನ್ನ ಕೇಸಲ್ಲಿ ಮತ್ತೆ 0 ಇಂದ ಶುರು ಮಾಡ್ಬೋದು, ನಾನು ಮತ್ತೆ ನಿಧಾನ ಆಗಿರ್ಬೋದು, ದಟ್ ಈಸ್ ಫೈನ್. ಈಗ ರಾಜಕೀಯ ಅನುಭವ ಅಂತ ಹೇಳಿದ್ರಿ ನೀವು, ಅನುಭವದ ಕೊರತೆ ಅಂತ ಒಪ್ಕೊಂತೀನಿ ನಾನೇನು ರಾಜಕಾರಣ ಕುಟುಂಬದಿಂದ ಬಂದಿಲ್ಲ. ಕುಮಾರಸ್ವಾಮಿ ತರ ಅವ್ರ ಅಪ್ಪ 30-40 ವರ್ಷ ನೋಡ್ಕೊಂಡು ಅವ್ರು ಪಳಗಿರ್ತಾರ ಅವರೆಲ್ಲ. ರಾಜಕಾರಣಿ ಮಕ್ಕಳು ಊಟ ಮಾಡಿರೋದು ಅದೇ, ಉಸಿರಾಡಿರೋದು ಅದನ್ನೇ, ನಮಗೆ ಅದಿರ್ಲಿಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ರೈಟ್ ಡಿಸಿಷನ್ ತಗೊಂಡು ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ನಾನು ಆನ್ ದ ಗೋ ಅಂದ್ರೆ ನಡೀತಾ ಕಲಿತೀನಿ, ಮುಂದೆ ಹೊರಿತಾ ಕಲಿತಾ ಹೋಗ್ತೀನಿ. ಸೊ ಕಲಿತಾ ಇದ್ದೀನಿ, ಕ್ವಿಕ್ ಲರ್ನರ್, ಬೇಗ ಕಲಿತೀವಿ. ಕಲ್ತು ತಪ್ಪು ಮಾಡೋದಂತೂ ಸಹಜ, ತಪ್ಪು ಮಾಡಿದ್ಮೇಲೆ ಒಂದು ಕಲೀಲೇಬೇಕಾಗತ್ತೆ. ಇಲ್ಲಿ ರಾಜಕೀಯ ಅನುಭವದ ಕೊರತೆ ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಅದೇ ಕಾಂಪ್ರಮೈಸ್ ಆಗ್ಬೇಕಿತ್ತು. ನಂತರ ಕೆಲವೊಂದು ಆಪ್ತ ವಲಯಗಳ ಮುಖಾಂತರ ನಾನು ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿದೆ. ಸೊ ವಿನಯ್ ಕುಮಾರ್ ಅವರು ಇಂಡಿಪೆಂಡೆಂಟ್ ಆಗಿ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂದಾಗ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ತುಂಬಾ ಜನಕ್ಕೆ ಭಯ ಇರ್ತೈತಂತೆ, ಎಲ್ಲಿ ಅಟ್ಯಾಕ್ ಆಗ್ಬಿಡ್ತಾ ಇತ್ತು, ಅಥವಾ ಆಮೇಲೆ ನೀವೆಲ್ಲಾದ್ರೂ ಗಾಡಿ ನಿಲ್ಲಿಸಿದಾಗ ಜನನೇ ಹೇಳ್ತಿದಂತೆ ಸೆಕ್ಯೂರಿಟಿ ಇಟ್ಕೊಳ್ಳಿ, ಬೌನ್ಸರ್ನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಿದ್ದೆ. ಬಟ್ ನೀವು ಕೇರೆ ಮಾಡಿರ್ಲಿಲ್ಲ ಅನ್ನೋ ಒಂದು ವಿಷಯ ಕೇಳ್ಪಟ್ಟೆ. ಸೊ ನಿಜವಾಗಿ ದಾವಣಗೆರೆಯಲ್ಲಿ ಆ ವಾತಾವರಣ ಇತ್ತಾ? ನಾನು ಕತೆಗಳು ಕೇಳಿದ್ದೀನಿ, ದಾವಣಗೆರೆನಲ್ಲಿ ಆ ಭಯದ ವಾತಾವರಣ ಇತ್ತು ಅನ್ನೋದು ಇತಿಹಾಸದಲ್ಲಿ ಇತ್ತು, ಈಗಲೂ ಇದೆ ಅಂತಂದು ಕೇಳಿದ್ದೀನಿ. ಬಟ್ ನನ್ನ ಅನುಭವಕ್ಕೆ ಒಂದಿನೂ ಬರ್ಲಿಲ್ಲ. ಒಂದ್ ಸಾರಿ ಅಲ್ಲಿ ಒಂದು ಮುಸ್ಲಿಂ ಏರಿಯಾದಲ್ಲಿ ಯಾರೋ ಒಬ್ರು, ನಾವು 11 ಗಂಟೆಗೆ ಹೋಗಿದ್ದೆ ನಾನು, ಒಂದು 3 ಜನ ಹುಡುಗರು ಹೋಗಿದ್ವಿ. ಅಲ್ಲಿ ಯಾರೋ ಒಬ್ಬ ಇಲ್ಲಿ ನಮ್ಮ ಏರಿಯಾಗೆ ಬಂದು ಏನ್ ಮಾಡ್ತಿರೋದು ಅಂತಂದು ಆವಾಜ್ ಹಾಕಕ್ ಬಂದ. ಅದು ಗೊತ್ತಾಗ್ತಿದ್ದಂಕ್ಲೇನೆ ಒಂದು ಸುಮಾರು 150ರಿಂದ 200 ಜನ ಬಂದು ಅವನಿಗೆ ಬಟ್ಟೆ ಹರಿಯಂಗ್ ಹೊಡೆದ್ರು. ಅವನಿಗೆ ಸೀರಿಯಸ್ಲಿ ಸರ್? ಅಲ್ಲಿ ನನ್ನ ಸಪೋರ್ಟಿಗೆ ಬಂದ್ರು. ನಾನು ಹೋಗಿದ್ದು ಒಳ್ಳೆ ಉದ್ದೇಶಕ್ಕೆ. ಅಲ್ಲಿ ಸ್ಕೂಲ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ನಾನು ಅಲ್ಲಿ ಯೂಶಲಿ ಏನಂದ್ರೆ 10 to 11 o'clock ಭಾಳ ಆಕ್ಟಿವ್ ಇರ್ತತ ಏರಿಯಾ. ಅಲ್ಲೊಬ್ರು ಯಾರೋ ಚಾಯ್ ಕುಡಿಸ್ತೀವಿ ಅಂತ ಹೇಳಿದ್ರು, ಟೀ ಕುಡ್ಕೊಂಡು ಒಂದು ಕಾನ್ವರ್ಸೇಷನ್ ಮಾಡೋಣ ಅಂತ ಹೋಗಿದ್ದು. ಸೊ ಇವರು ಈ ತರ ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದ್ರೆ ಇವನ ಯಾರು ಆವಾಜ್ ಹಾಕ್ದಂದು ಅವನಿಗೆ ಹೊಡೆದ್ರು. ಅದು ಒಂದೇ ಇನ್ಸಿಡೆಂಟ್ ಆಗಿದ್ದು. ಅವಾಗ ನಾನೇನು ಎದುರ್ಕೊಂಡಿರ್ಲಿಲ್ಲ, ನಾನು ನಕ್ಕಂತಾನೆ ಟೀ ಕುಡಿತಾ ಇದ್ದೆ. ಧೈರ್ಯ ಇದೆ ಅಂತ ಗೊತ್ತಾಗಿದ್ದೆ. ಯಾವಾಗಾದ್ರೆ 15 ದಿನದಲ್ಲಿ ಏನು ಯೋಚನೆ ಮಾಡ್ತಾರೋ ಜನ ಅಥವಾ ನಿಮ್ಮ ಆಪ್ತ ಬಳಗ 15 ದಿನದಲ್ಲಿ ಮತ್ತೆ ಸ್ಟ್ಯಾಂಡ್ ಮಾಡ್ಬಿಟ್ಟು ಜೈಕಾರ ಆಗ್ತಿರೋದಿರ್ಬೋದು, ಪ್ರಶಂಸೆಗಳು ಕೇಳ್ಬರಕ್ ಶುರು ಆಗುತ್ತೆ. ಅವಾಗ ನಿಮ್ಮ ಟೀಮ್ಗೆ ಇರ್ಬೋದು ಅಥವಾ ಜನರಿಗೆ ಇನ್ನೊಂದು ಕಾನ್ಫಿಡೆಂಟ್ ಬರುತ್ತದೆ. ಸೊ ಈ ಒಂದು ಅಟೆನ್ಷನ್ ಹೆಂಗ್ ತಗೊಂಡ್ರಿ ಅಂತ? ನನಗನ್ಸೋದು ನೀವು ಪ್ರಾಮಾಣಿಕವಾಗಿದ್ದು ಒಳ್ಳೆ ಉದ್ದೇಶ ಇಟ್ಕೊಂಡು ಮುನ್ನುಗ್ಗಿದ್ರೆ, ಧೈರ್ಯವಾಗಿ ಮುನ್ನುಗ್ಗಿದ್ರೆ ಸಮಾಜ ಇಷ್ಟಪಡಕ್ ಶುರು ಮಾಡ್ತದೆ. ಅದು ಗೊತ್ತಾಗ್ಬೇಕು ಸಮಾಜಕ್ಕೆ. ಐ ಥಿಂಕ್ ಸೋಷಿಯಲ್ ಮೀಡಿಯಾದಲ್ಲೂ ಗೊತ್ತಾಯ್ತು, ಅಂಡ್ ವರ್ಡ್ ಆಫ್ ಮೌತ್, ಅಫಿಷಿಯಲ್ ಸರ್ಕಲ್ ಅಲ್ಲಿ ಎಸ್ಪೆಷಲಿ ಬಹಳ ಫಾಸ್ಟ್ ಆಗಿ ಮೂವ್ ಆಯ್ತದು. ಅಂಡ್ ನನಗೆ ಒಳ್ಳೊಳ್ಳೆ ಜನಗಳು ಸಿಕ್ಕರು ನಮಗೆ. ಅವರೆಲ್ಲ ನಿಸ್ವಾರ್ಥ ಇರೋಂಥವ್ರೆ. ಅವರು ಕೂಡ 2 ಕಡೆ ಸಫರ್ ಆಗಿರ್ತಾರೆ, ಅವರು ಸ್ವಾಭಿಮಾನಿಗಳಾಗಿರ್ತಾರೆ, ಒಂದು ಅವಕಾಶ ಸಿಕ್ಕಿರಲ್ಲ. ಸೊ ಅಂಥವ್ರೆಲ್ಲ ಬಂದ್ರು, ಅವ್ರೆಲ್ಲ ಒಳ್ಳೆ ಸಂಘಟನೆಕಾರರಿದ್ರು. ಸೊ ಐ ಥಿಂಕ್ ಹಂಗಾಗಿ ಸ್ವಲ್ಪ ಜನಮನ್ನಣೆ ಸಿಕ್ತು ಅಂತ ಹೇಳ್ಬೋದು. ನಂತರ
ದಾವಣಗೆರೆಯಲ್ಲಿ ಎಲ್ಲಾ ರೀತಿಯ ಸಂಘಟನೆ ಮಾಡ್ಕೊಂಡು ನಿಮ್ದೇ ಆದ ಚಾಪ್ ಮೂಡಿಸಿರ್ತೀರಾ. ಎಲ್ಲೇ ನೋಡಿದ್ರು ವಿನಯ್ ಕುಮಾರ್ ಅವ್ರ ಹೆಸರು ಬರೀ ದಾವಣಗೆರೆ ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಹೆಸರು ಓಡಾಡ್ತಾ ಇರುತ್ತೆ. ಸೊ ಯಾವುದೇ ಸೋಷಿಯಲ್ ಮೀಡಿಯಾ ತಗೊಂಡ್ರು ಪಾಸಿಟಿವ್ ಕಾಮೆಂಟ್ಸ್ಗಳು ಬರೋದು ನೋಡ್ಬೋದು. ಸರ್ವೆಗಳಲ್ಲಿ ಕೂಡ ವಿನಯ್ ಕುಮಾರ್ ಅವರಿಗೆ ಜಯ ಅಂತ ಬಿಟ್ಟೆಲ್ಲ ಕೇಳ್ತೇವೆ. ಸೊ ಇವೆಲ್ಲ ಒಟ್ಟಾರೆ ನೋಡಿದಾಗ ತಮ್ಗೆ ಏನ್ ಅನಿಸ್ತಾ ಇತ್ತು? ಗೆಲುವಿನ ನಿರೀಕ್ಷೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಬಹಳ ಖುಷಿ ಆಗ್ತಾ ಇತ್ತು. ಈಗ ಕರ್ನಾಟಕದಾದ್ಯಂತ ಅನ್ನೋದು ಸುಳ್ಳು. ಅಂದ್ರೆ ಇಲ್ಲ, ಆಕ್ಚುಲ್ ಆಗಿ ಪಕ್ಷದಲ್ಲಿರೋರಿಗೆ ಗೊತ್ತಿರುತ್ತೆ, ಎರಡು ಪಕ್ಷದಲ್ಲಿರೋರಿಗೆ ಗೊತ್ತಿರ್ತದೆ, ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ನಾವ್ ಇನ್ನು ಯಾರಂತ ಗೊತ್ತಿಲ್ಲ ಅವರಿಗೆ. ಈ ತರ ಇಂಟ್ರೂ ಮಾಡಿ ಎಲ್ಲಾ ಕಡೆ ಹಾಕಿ ಇನ್ನು ಫೇಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೇಕು, ಅವ್ರಿಗೆಲ್ಲ ರೀಚ್ ಆಗೋದು ಬಹಳ ಇದೆ. ಇನ್ನು ನಾನು ಯೋಚನೆ ಮಾಡೋದು ಹಂಗೆ, ನಾನು ಸ್ಟಿಲ್ ಜೀರೋನೇ. ನಾನು ಏನು ಅಲ್ಲ, ಸ್ಟಿಲ್ ಜೀರೋನೇ. ಕೆಲಸ ಮಾಡೋದು ಬಹಳ ಇದೆ ಅಂತಂದು, ಅದು ಸತ್ಯನೂ ಹೌದದು. ಸೊ ಈ ರೀತಿ ಒಂದು ಅಟೆನ್ಷನ್ ಅನ್ನೋದಕ್ಕಿಂತ ಸರ್ವೆಗಳಲ್ಲಿ ಎಲ್ಲ ಪಾಸಿಟಿವ್ ಕಮೆಂಟ್ ಆಗ್ದಾಗ ನಾವು ಮಾಡ್ತಾ ಇರೋದು ಸರಿ ಇದೆ, ಜನ ನಮ್ಮನ್ನ ನಂಬಿದ್ದಾರೆ, ಇಷ್ಟಪಡ್ತಾ ಇದಾರೆ ಅನ್ನೋದು ರೀಇನ್ಫೋರ್ಸ್ ಆಗ್ತಾ ಇತ್ತು ನಮಗೆ. ನೆಕ್ಸ್ಟ್ ಡೇ ಎದ್ದಾಗ ಮೋಟಿವೇಶನ್, ಮುಂದುವರಿಯೋಣ ಅಂತ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳೋಣ. ಖಂಡಿತ ಆಗ್ತಾ ಇತ್ತು. ಆಮೇಲೆ ಹಸಿರು ಶಾಲು ಹಾಕೊಂಡು ಕ್ಯಾನ್ವಾಸ್ಗಳೆಲ್ಲ ತಾವು ಇದು ಮಾಡ್ತೇವೆ, ಏನೇನು ಪ್ರತಿನಿಧಿಸ್ತಾ ಇತ್ತು ಸರ್ ಆ ಶಾಲು? ನಾನು ಹಸಿರು ಶಾಲು ಕೇವಲ ರೈತರ ಪರವಾಗಿದ್ದೀನಿ ಅಂತ ಹಾಕೊಂಡಿದ್ದಲ್ಲ, ಅದು ಎಲ್ಲೋ ಒಂದ್ ಕಡೆ ನನಗೆ ಬಹಳ ಇಷ್ಟ ಆಯ್ತು. ಅದು ಒಂದು 3-4 ಕಡೆ ಹೋದಾಗ ಗಿಫ್ಟ್ ಕೊಡಕ್ ಶುರು ಮಾಡಿದ್ರು, ಗ್ರೀನ್ ಶಾಲ್ ಹಾಕೊಳ್ಳಿ ಅಂತಂದು. ಈಗ ನಾವು ಹಕ್ಕಳದ ಇದ್ದಾಗ ಏನಾಗುತ್ತೆ, ಅದು ಅಗೌರವ ಆಗುತ್ತೆ, ಹಾಕೊಂಡು ಓಡೋದಕ್ ಶುರು ಮಾಡಿದೆ. ಆಮೇಲೆ ಜನ ನೀವು ನೋಡೋದಕ್ಕೂ ಚೆನ್ನಾಗಿ ಕಾಣ್ತೀರಿ ಅದನ್ನ ಹಾಕೊಂಡ್ರೆ. ಆಮೇಲೆ ಅದು ಒಳ್ಳೆ ಪರ್ಪಸ್, ಅದರಲ್ಲೂ ಕೂಡ ಒಂದು ಸಿದ್ಧಾಂತ ಅಡಗಿದೆ ಅಂತಂದು. ಯೂಶಲಿ ಅದಕ್ಕಿಂತ ಮುಂಚೆ ನಾನು ಕುರ್ತಾನೂ ಹಾಕ್ತಿರ್ಲಿಲ್ಲ, ಈ ತರ ಶಾಲ್ಗಳು ಹಾಕ್ತಾ ಇರ್ಲಿಲ್ಲ. ಸೊ ಇಲ್ಲಿ ಬಂದಾಗ ನಿಮ್ದು ಒಂದು ಐಡೆಂಟಿಟಿ ಕ್ರಿಯೇಟ್ ಆಗ್ಬೇಕಂದ್ರೆ ನಿಮ್ದೊಂದು ಡ್ರೆಸ್ ಕೋಡ್ ಇರಬೇಕು ಅಂತಂದು ಹೇಳಿದ್ರು. ಹಾಗಾಗಿ ಮುಂಚೆಯಿಂದನೂ ನಾವು ಬಡ ಕುಟುಂಬ, ಹಳ್ಳಿಯಿಂದ ಬಂದಿದ್ರಿಂದ ಹಸಿರು ಶಾಲ್ ಅನ್ನೋದು ಒಂದು ಎನ್ವಿರಾನ್ಮೆಂಟ್ ರೆಪ್ರೆಸೆಂಟ್ ಮಾಡುತ್ತೆ, ರೈತರನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇಡೀ ಅರ್ಥನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಗ್ರೀನ್ ಅನ್ನೋ ಕಲರ್. ಸೊ ಹಾಗಾಗಿ ಅದನ್ನ ಹಾಕೊಂಡು ಎಲ್ಲ ಕಡೆ. ಇನ್ನು ಎಲೆಕ್ಷನ್ ಪೀಕ್ಸ್ ಲೆವೆಲ್ ಕ್ಯಾನ್ವಾಸ್ ಬಂದಾಗ ಸಾಕಷ್ಟು ಅಂದ್ರೆ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ತುಂಬಾ ದೊಡ್ಡ ಲೀಡರ್ಗಳು, ಇನ್ಫ್ಯಾಕ್ಟ್ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಬಂದ್ಬಿಟ್ಟು ಕ್ಯಾನ್ವಾಸ್ ಮಾಡಕ್ಕೆಲ್ಲ ಶುರು ಮಾಡಿದ್ರು. ಅವಾಗ ದೊಡ್ಡ ಮಟ್ಟದ ಜನ ಸೇರ್ತಿದ್ರು, ಆಮೇಲೆ ದೊಡ್ಡ ಹಲೆಗಳು ಶುರು ಆಗ್ತಿದ್ರು. ಸೊ ಅವಾಗ ವಿನಯ್ ಕುಮಾರ್ ಅನ್ಸ್ತಿತ್ತಾ ಮತ್ತೆ ಏನಾದ್ರು ನನಗೆ ಸೋಲಾಗ್ಬೋದಾ, ಆ ಥರ ಏನಾದ್ರು ಫೀಲ್ ಆಗ್ತಿತ್ತು ಆ ಟೈಮಲ್ಲಿ? ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಹಿಂಗಾಗತ್ತೆ, ದೊಡ್ಡವ್ರು ಬಂದು ಖಂಡಿತವಾಗಿ, ಯಾಕಂದ್ರೆ ಅದು ಸಾಮಾನ್ಯದಲ್ಲ, ಅದು ಇಡೀ ರಾಜ್ಯದಲ್ಲಿ ತ್ರಿಕೋನ ಸ್ಪರ್ಧೆ ದಾವಣಗೆರೆನಲ್ಲಿ ಮಾತ್ರ ಅಂತಂದು ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇತ್ತು. ಹಂಗಿದ್ದ ಸಹಜವಾಗಿ 2 ಪಾರ್ಟಿಯಿಂದ ದೊಡ್ಡವ್ರು ಬಂದು ರ್ಯಾಲಿ ಮಾಡೋದು ಗೊತ್ತಿತ್ತು ನನಗೆ. ಮೆಂಟಲಿ ರೆಡಿ ಆಗಿದ್ದೆ. ಇವಾಗ ಏನಾಯ್ತು, ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಟಾರ್ಗೆಟ್ ಮಾಡ್ತಾರೆ ಅವ್ರು. ನಮ್ಮಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ದೂರ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರ ಅವರು. ಕೊನೆಗೆ ನಮ್ ಸುತ್ತಮುತ್ತ ಯಾರು ಇಲ್ದಿರೋ ರೀತಿ ನಮ್ಮ ಮನೆ ಸುತ್ತ ಸರ್ಪಗಾವಲು ಹಾಕೋದು, ವೆಹಿಕಲ್ಗಳು, ಈ ಸ್ಪೈಗಳು ತರ ಬಿಡೋದು, ಪ್ರತಿಯೊಂದು ಚಲನವಲನ ಇದು ಮಾಡೋದು. ಆಮೇಲೆ ನಮ್ ಜೊತೆ ಯಾರಾದ್ರೂ ಫೋಟೋ ತೆಗೆಸ್ಕೊಂಡ್ರೆ ಇಮಿಡಿಯೇಟ್ಲಿ 1 hour 2 hour ಆಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಎದುರಿಸಿ, ನೀವು ಅವ್ರ ಜೊತೆಗೆ ಹೋಗಿಲ್ಲ, ರಾಜಕೀಯ ಕುತಂತ್ರಗಳು ಏನೇನು ಬಳಸಬಹುದು ಅದನ್ನೆಲ್ಲ ಬಳಸಿದ್ದಾರೆ, ಎಲ್ಲ ಮಾಡ್ಕೊಂಡು ಹೋದ್ರು. ಬಟ್ ಆದ್ರೂ ಕೂಡ ಎಲೆಕ್ಷನ್ ನಡೆಯೋ ದಿನ ಇನ್ಕ್ಲೂಡೆಡ್ ಅವತ್ತು ಬೂತ್ ಇಂದ ಬೂತಿಗೆ ಓಡಾಡಿ ನಾನು ಎಷ್ಟು ಓಟ್ ಬರ್ತದೆ ಅಷ್ಟು ನನಗೆ ಬರಬೇಕು ಅನ್ನೋದು ಕೊನೆ ಕ್ಷಣ ತನಕ ನಾನು ಪ್ರಜಾಪ್ರಭುತ್ವದಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡು ಹೋದೆ.